ಜೀವನದಲ್ಲಿ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಕ್ಷಣದಲ್ಲಿ ನಾವು ಟಾಪಲ್ಲಿ ನಿಂತು ಪ್ರಪಂಚವನ್ನು ನೋಡಬೇಕು ಅಂತ ಆಸೆ ಪಟ್ಟಿರ್ತೀವಿ. ಇವತ್ತು ನಮ್ಮ ಸ್ಯಾಂಡಲ್ವುಡ್ನಲ್ಲೂ ಕೂಡ ಟಾಪ್ ಅನ್ನೋ ಪದದ ಒಂದು ವೈಬ್ರೇಷನ್ ಶುರುವಾಗಿದೆ. ಟಾಪ್ ನೋಚ್ ಸುಂದರಿ ಸಾಂಗ್ ರಿಲೀಸ್ ಆಗಿದೆ. ಸುಮಾರು 8-9 ವರ್ಷಗಳಿಂದ ಸಿನಿಮಾ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ನಿರೂಪಕರಾಗಿ ಹೆಸರು ಮಾಡಿದ್ದಂತಹ ಯಶವಂತ್ ಅವರು ಇದರ ಒಂದು ಮುಖ್ಯ ಭಾಗವಾಗಿದ್ದಾರೆ. ಬಹಳ ಟಾಪಲ್ಲಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಯಶವಂತ್. ಸುಮಾರು ವರ್ಷಗಳ ಹಿಂದೆ ರಾಕಿಂಗ್ ಸ್ಟಾರ್ ಅವರು ಯಶ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ. ಅದನ್ನು ಸುಮ್ಮನೆ ರೀಕಾಲ್ ಮಾಡ್ಕೊಳ್ತೀನಿ, ಇವತ್ತಿಗೆ ಹೇಗೆ ಅದು ಅನ್ವಯ ಆಗುತ್ತೆ ಅಂತ. ಅವ್ರು ಮೆಜೆಸ್ಟಿಕ್ಕಲ್ಲಿ ಕೂತಿರ್ತಾರೆ. ನಾನು ಮತ್ತೆ ಮೈಸೂರಿಗೆ ಹೋಗಿಬಿಡ್ಲಾ ಅಥವಾ ಬೆಂಗಳೂರಲ್ಲೇ ಉಳ್ಕೊಳ್ಳ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಸ್ಸು ರೆಡಿಯಾಗಿರುತ್ತೆ. ಬಸ್ ಹತ್ತಿ ಹೋಗಿಬಿಟ್ರೆ ಮತ್ತೆ ಯಾವತ್ತು ಬೆಂಗಳೂರಿಗೆ ಬರೋದಕ್ಕಾಗೋದಿಲ್ಲ. ಇಲ್ಲೇ ಉಳ್ಕೊಂಡ್ರೆ ತುಂಬ ಗಾಂಧಿನಗರ ದೊಡ್ಡದಾಗಿ ಕಾಣಿಸ್ತಾ ಇದೆ. ಸ್ಟ್ರಗಲ್ ಮಾಡಬೇಕು, ಆ ಸಮುದ್ರಕ್ಕೆ ಇಳಿಬೇಕು. ಆ ಒಂದು ಕ್ಷಣ ಈಗ ಯಾಕೆ ನೆನಪಾಯಿತು ಅಂದರೆ, ಯಶವಂತ್ ಅನ್ನೋದಕ್ಕಿಂತ ಎಲ್ಲರೂ ಯಶ್ ಅಂತಿದ್ದಾರೆ. ನಿಮಗೇನು ಅನ್ನಿಸ್ತು ಆ ಪದದ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಮನೇಲೆಲ್ಲ ಯಶ್ ಅಂತಲೇ ಕರೆಯೋದು, ಯಶು ಅಂತಲೇ ಕರೆಯೋದು. ಯಶವಂತ್ ಅನ್ನೋ ಸ್ವಲ್ಪ ಬಿಗ್ ಲೇಟರ್ ಅಲ್ಲ, ಆಲ್ಮೋಸ್ಟ್ ಪ್ರೀತಿಯಿಂದ ಎಲ್ಲ ಪೆಟ್ ನೇಮ್ ಅಂದರೆ ಯಶ್ ಅಂತಲೇ, ಬೇರೆ ಏನೂ ಇಟ್ಟಿಲ್ಲ. ಯಶು ಇಷ್ಟೇ ಕರೆಯೋದು. ನನಗೆ ಮನೆಯಿಂದ ಚಿಕ್ಕ ವಯಸ್ಸಿಂದನೂ ಅದನ್ನೇ ಕರೆಯೋದು. ಸೊ ಹಾಗಾಗಿ ಇವಾಗ ಆ ಮಾತು ನೆನೆಸ್ಕೋತಾ ಇದ್ದರೆ ನಾನು ಆ ಇಂಟರ್ವ್ಯೂ ಕೇಳಿದ್ದೆ. ಬಿಕಾಸ್ ಪ್ರತಿಯೊಬ್ಬರ ಲೈಫ್ನಲ್ಲೂ ಕೂಡ ಆ ಥರದ್ದೊಂದು ಅನಿಸುತ್ತೆ. ಒಂದು ವರ್ಕ್ ಮಾಡಬೇಕಾ, ಇಲ್ಲ ನನ್ನ ಕನಸನ್ನ ಬೆನ್ನೆತ್ತು ಹೋಗಬೇಕಾ, ಇಲ್ಲ ನನ್ನ ಕೈಲಿ ಏನೂ ಆಗ್ತಾಯಿಲ್ಲ, ಗಿವ್ ಅಪ್ ಮಾಡೋಣ. ಪ್ರತಿ ಸಲನೂ ಇದು ಅನಿಸುತ್ತೆ. ನನಗೆ ಮಾತ್ರ ಅಲ್ಲ, ನಿಮಗೂ ಕೂಡ ಒಂದಷ್ಟು ಅನಿಸಿರುತ್ತೆ. ಬಟ್ ಕಷ್ಟ ಆದರೂ ಪರವಾಗಿಲ್ಲ, ಒಂದಷ್ಟು ಒಂದಷ್ಟು ಟೈಮ್ ತೊಗೋಣ, ಮಾಡೋಣ. ನಾವು ಪ್ರತಿ ಸಲನೂ ಡಿಸಪಾಯಿಂಟ್ ಆಗ್ತಿದ್ದಂಗೆ ಆ ಟೈಮಲ್ಲಿ ನಮಗೆ ನೋವು ಆಗ್ಬೋದು. ಬಟ್ ಪ್ರತಿ ಒಂದು ಡಿಸಪಾಯಿಂಟ್ಮೆಂಟಲ್ಲಿ ನಾವು ಏನೋ ಒಂದು ಕಲ್ತಿರ್ತೀವಿ. ಓಕೆ ಅಂದ್ಕೊಂಡೇ ಬರ್ತಾ ಇರ್ತೀವಿ. ಸೊ ನನಗೆ ಅನಿಸಿದ್ದೇನು ಅಂತಂದರೆ, ನನಗೂ ಒಂದಷ್ಟು ಡಿಸಪಾಯಿಂಟ್ ಆಗಿತ್ತು. ಪ್ರತಿ ಸಲನೂ ನನಗೆ ಅನಿಸೋದು ಆಪರ್ಚುನಿಟಿನ ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಯಾರೂ ಆಪರ್ಚುನಿಟಿ ಕೊಡ್ತಾ ಇಲ್ಲ, ಏನು ಮಾಡೋದು, ವರ್ಕ್ ಆಗ್ತಾ ಇಲ್ವಾ, ಹೆಂಗೆ. ಈಗ ಫ್ಯಾಮಿಲಿಗೂ ಹೇಳಿರ್ತೀನಿ, ಇದರಲ್ಲಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗಲೂ ಏನೂ ವರ್ಕ್ ಆಗ್ತಿಲ್ಲ ಅಂತಂದರೆ ಅವ್ರಿಗೂ ನಾವೇನಾದರೂ ಹೇಳಬೇಕು. ಬಿಕಾಸ್ ಅವ್ರಿಗೂ ಒಂದು ಭಯ ಇರುತ್ತೆ, ಮಗ ಇದನ್ನೇ ಮಾಡಬೇಕು ಅಂತಿದ್ದಾನೆ, ಅವ್ನ ಫ್ಯೂಚರ್ ಹೆಂಗೋ ಏನು ಅಂತ. ಪ್ರತಿಯೊಬ್ಬ ಅಪ್ಪ ಅಮ್ಮನೂ ಅದನ್ನೇ ಚಿಂತೆ ಮಾಡ್ತಾ ಇರ್ತಾರೆ, ಯೋಚನೆ ಮಾಡ್ತಿರ್ತಾರೆ. ಸೊ ಪ್ರತಿ ಸಲ ಡಿಸಪಾಯಿಂಟ್ ಅಂತ ನೋಡಿದಾಗ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು? ಸೊ ನಂದು ಅಂತ ಒಂದು ಟೀಮ್ ಕಟ್ಕೋಬೇಕು, ಒಂದಷ್ಟು ಕೆಲಸ ಮಾಡಬೇಕು. ಏನು ಮಾಡಿದ್ರೆ ವರ್ಕ್ ಆಗುತ್ತೆ, ಸೊ ಏನು ಮಾಡಿದ್ರೆ ಜನಗಳಿಗೆ ನಾವು ರೀಚ್ ಆಗ್ಬೋದು ಅನ್ನೋದೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಅದು ಒಂದಷ್ಟು ವರ್ಷಗಳ ಒಂದು ಜರ್ನಿ ಇದೆ. ಸೊ ಅದೆಲ್ಲ ಡಿಸ್ಕಷನ್ ಆದಮೇಲೆ ಬಂದಿದ್ದೆ ಟಾಪ್ ನಾಚ್ ಸುಂದರಿ. ನೀವು ಸುಮಾರು ಸ್ಟಾರ್ಗಳಿಗೆ ಮೈಕ್ ಹಿಡಿದವರು, ಸುಮಾರು ಜನ ಆ್ಯಕ್ಟರ್ಗಳನ್ನ, ಕಲಾವಿದರನ್ನ, ಟೆಕ್ನಿಷಿಯನ್ಸ್ನ ಈ ಥರ 1-to-1 ಕೂರಿಸ್ಕೊಂಡು ಮಾತಾಡಿರ್ತೀರ. ಇವತ್ತು ಬಹಳ ಸ್ಪೆಷಲ್ ಮೂಮೆಂಟು ನಿಮಗೆ. ನಿಮ್ಮ ಗುರುಗಳು ವೇದಿಕೆಗೆ ಬಂದು ಒಂದಷ್ಟು ಕಿವಿ ಮಾತುಗಳು ಹೇಳ್ತಾರೆ. ಅಂದರೆ ಯಶಸ್ಸಿನ ಹಾದಿಯಲ್ಲಿ ಹೋಗೋವಾಗ ಯಶವಂತ್ ಹೇಗಿರಬೇಕು ಅಂತ. ಅದೆಲ್ಲ ಒಂದು ಕ್ಷಣ ಮನಸ್ಸಿಗೆ ಬಂತಾ ನಿಮಗೆ? ಎಸ್ ಖಂಡಿತವಾಗಲೂ. ನಮ್ಮ ಗುರುಗಳು ಅಂದರೆ ನನ್ನ ಲೆಕ್ಚರರ್, ನನ್ನ ಡಿಗ್ರಿ ಲೆಕ್ಚರರ್, ಸೈಕಾಲಜಿ ಲೆಕ್ಚರರ್. ನಾನು ಓದು ಸೈಕಾಲಜಿ ಪಲ್ಲಗಟ್ಟಿ ಯಡವಪ್ಪ ಕಾಲೇಜ್ನಲ್ಲಿ. ಸೊ ಅವಾಗ ಪ್ರತಿ ಸಲನೂ ಪ್ರೋತ್ಸಾಹ ಮಾಡೋರು. ಸೊ ಕಾಲೇಜಿಂದ ಒಂದು ಮೈಸೂರಲ್ಲಿ ಒಂದಷ್ಟು ಈವೆಂಟ್ಗಳು ಅಂತ ನಡೆದಾಗ ಕಾಲೇಜಲ್ಲಿ ಯಾರ್ಯಾರೆಲ್ಲ ಒಂದಷ್ಟು ಪ್ರತಿಭಾವಂತರಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ರು ಪ್ರತಿ ಸಲನೂ. ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ, ಪ್ರತಿಭಾಶ್ರೀ ಅಂತ ಎವ್ರಿ ಇಯರ್ ಎಂಡಲ್ಲಿ ನಡೆಯುವಾಗ ಒಂದು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ. ಸೊ ಅವಾಗ ನಾನು ಫೈನಲ್ ಇಯರ್ ಇದ್ದಾಗ ಮೈಸೂರಿಗೆ ಕರ್ಕೊಂಡು ಹೋಗಿದ್ರು. ಸೊ ಅವಾಗ ನನಗೆ ಅನಿಸಿದ್ದೇನು ಅಂತಂದರೆ, ಇಟ್ಸ್ ಅ ವೆರಿ ಬಿಗ್ ಸ್ಟೇಜ್, ತುಂಬ ಬೇರೆ ಬೇರೆ ಜಾಗಗಳಿಂದ ಬಂದಿದ್ದರು. ಓಕೆ, ನಾನು ಡ್ಯಾನ್ಸ್ ಮಾಡ್ತಿದ್ದೀನಿ ಅನ್ನೋ ಕಾರಣಕ್ಕೆ ಈ ಥರ ಸ್ಟೇಜ್ ಸಿಕ್ಕಿದೆ ಅಲ್ವಾ ಅಂತ ನನಗೆ ಬಹಳ ಖುಷಿಯಾಗಿತ್ತು. ಓಕೆ, ಈ ಥರದ್ದು ನಂದು ಅಂತ ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಪ್ರತಿ ಸಲನೂ ಅನ್ಸೋದು. ಆ್ಯಂಡ್ ನಾವು ಇಲ್ಲಿ ಕೂತ್ಕೊಂಡಾಗಲೂ ಅಷ್ಟೇ ಒಂದಷ್ಟು ಈವೆಂಟ್ಗಳು ನಡೆದಾಗ ಹೆಂಗಾಗುತ್ತೆ, ನಾವು ಅಲ್ಲಿಂದ ಕ್ವಶನ್ಸ್ ಮಾಡ್ತಿದ್ದಾಗ ನನಗೆ ಪ್ರತಿ ಸಲ ಇಂಥ ಈವೆಂಟ್ಗಳಿಗೆ ಬಂದಾಗ ನಂದು ಒಂದು ಸ್ಟೇಜ್ ಕ್ರಿಯೇಟ್ ಆಗಬೇಕಲ್ಲ, ನಾನು ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ಕೋಬೇಕಲ್ಲ, ನಂದು ಏನಾದರೂ ಒಂದು ಈ ಥರ ಈವೆಂಟ್ ಆಗಬೇಕಲ್ಲ ಅಂತ ಪ್ರತಿ ಸಲನೂ ಅನ್ನಿಸ್ತಾ ಇತ್ತು. ಬಟ್ ಕನ್ಸುಗಳು ಕಾಣೋದು ಈಸಿ, ಇಂಪ್ಲಿಮೆಂಟ್ ಮಾಡೋದು ಇದೆಲ್ಲ ಬಹಳ ಕಷ್ಟ ಆಗುತ್ತೆ. ಸೊ ಅದೇ ನಮ್ಮ ಸರ್ ಪ್ರತಿ ಸಲನೂ ಹೇಳೋರು, ನೋಡು ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಲೈಫಲ್ಲಿ, ಡೈವರ್ಟ್ ಆಗಬೇಡ. ಸೊ ಅದು ಇದು ಡ್ಯಾಶ್ ಲವ್ ಅದು ಇದು ಏನೋ ಸಮಥಿಂಗ್ ಎಲ್ಲ ಇರುತ್ತಲ್ಲ. ಸೊ ಯಂಗ್ಸ್ಟರ್ಸ್ಗಳಲ್ಲಿ ಅವೆಲ್ಲ ಆಗೇ ಆಗುತ್ತೆ. ಬಟ್ ಡೈವರ್ಟ್ ಆಗಬೇಡ, ಡೈವರ್ಟ್ ಆಗದೆ ಕರೆಕ್ಟು ಫೋಕಸ್ ಮಾಡು. ಏನೋ ಒಂದು ಆಗುತ್ತೆ, ಬಟ್ ಲೇಟ್ ಆಗ್ಬೋದು, ಏನೋ ಒಂದು ಆಗುತ್ತೆ ಅಂತಲೇ ಹೇಳ್ತಾಯಿದ್ರು. ಸೊ ಅವಾಗ ಹೇಳ್ತಾಯಿದ್ರು. ಈಗ ಪ್ರತಿ ಸಲನೂ ಅದು ನೆನಪಾಗುತ್ತೆ. ಬಿಕಾಸ್ ಕರೆಕ್ಟಾಗಿ ಫೋಕಸ್ ಮಾಡ್ತು ಅಂತ ಅಂದರೆ, ನಾನು ಆವಾಗಲೇ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೆ, ನಿಮ್ಮ ಕನಸನ್ನ ತುಂಬ ಚೆನ್ನಾಗಿ ಇಷ್ಟಪಟ್ಟರೆ, ತುಂಬ ನಿಯತ್ತಾಗಿ ಇಷ್ಟಪಟ್ಟರೆ ಕನಸನ್ನು ನೇಚರ್ ನಿಮಗೆ ಸಪೋರ್ಟ್ ಮಾಡುತ್ತೆ. ನಿಮಗೆ ಗೊತ್ತಿಲ್ಲದೆ ಅದೊಂದು ನಿಮಗೆ ಯಾರು ಬೇಕು, ಹೆಂಗೆ ಬೇಕು ಅದು ಕೊಟ್ಬಿಡುತ್ತೆ. ನನಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಈ ಸಾಂಗ್ ಮೂಲಕ ಹಂಗಾಗಿ ಗೊತ್ತಾಯಿತು, ಕನಸನ್ನ ತುಂಬ ಚೆನ್ನಾಗಿ ಇಷ್ಟಪಟ್ಟರೆ ನೇಚರ್ ನಮಗೆ ಸಪೋರ್ಟ್ ಮಾಡುತ್ತೆ ಏನೋ ಒಂದು ಮಾಡೋಕ್ಕೆ ಅಂತ. ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರ, ಕೈ ತುಂಬ ಸಂಬಳ ಇರುತ್ತೆ, ಒಂದು ಒಳ್ಳೆ ಹೆಸರಿರುತ್ತೆ, ನಿಮಗೆ ಅಂತ ಒಂದಷ್ಟು ಕಾಂಟ್ಯಾಕ್ಟ್ಗಳು ಜನ್ರೇಟ್ ಆಗಿರುತ್ತೆ. ಎಲ್ಲೇ ಹೋದರೂ ಕೂಡ ಯಶವಂತ್ ಅಂದರೆ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸೋ ಅಂತಹ ಒಂದು ಸ್ನೇಹವನ್ನು
ಸಂಪಾದನೆ ಮಾಡಿರ್ತೀರ. ಅದನ್ನು ಬಿಟ್ಟು ತಕ್ಷಣ ಇಲ್ಲ ನಾನು ಅದನ್ನು ಬಿಟ್ಟು ಬರಬೇಕು, ನನ್ನ ಕನಸಿನ ಕಡೆಗೆ ಹೋಗಬೇಕು ಅನಿಸಿದಂತಹ ಒಂದು ಟಾಪ್ ಮೂಮೆಂಟ್ ಏನು? ಪ್ರತಿ ಸಲನೂ ನಾನು ಈ ಫೀಲ್ಡಿಗೆ ಬಂದಾಗಲೂ ನನಗೆ ಇಷ್ಟನೇ ಇರಲಿಲ್ಲ. ಈ ಫೀಲ್ಡಿಗೆ ಬಂದಾಗ ನನಗೆ 2018 ಅದಕ್ಕೂ ಮುಂಚೆ ಒಂದಷ್ಟು ಸಣ್ಣ ಪುಟ್ಟ ಊರ ಕಡೆ ಹಂಗೆ ಕೆಲಸಗಳೆಲ್ಲ ಮಾಡ್ತಾ ಇದ್ದೆ. ಸೊ ನಾನು ಡಿಗ್ರಿನ ಪಾಸ್ ಮಾಡ್ಕೊಂಡಿರಲಿಲ್ಲ ನಾನು. ಸೊ ಆಫ್ಟರ್ ಡಿಗ್ರಿ ಪಾಸ್ ಮಾಡಿದೆ. ಆದಮೇಲೆ ಹೆಂಗಾಗುತ್ತೆ ಅಂದರೆ 2018 ಅಂತ ಬಂದಾಗ ಅದಕ್ಕೂ ಮುಂಚೆ ಒಂದಷ್ಟು ಆಡಿಷನ್ಸ್ ಎಲ್ಲ ಹೋಗ್ತಾ ಇದ್ದೆ, ರಿಜೆಕ್ಷನ್ ಇತ್ತು. ಆಮೇಲೆ ಆಡಿಷನ್ಸ್ ಅಂತ ಬಂದಾಗ ನಾನು ಊರು ಅರಸೀಕೆರೆ, ಅಲ್ಲಿಂದ ಬೆಳಗ್ಗೆ 5 ಗಂಟೆ ಟ್ರೈನಿಗೆ ಹತ್ಕೊಂಡು ಇಲ್ಲಿ 9:30 ಬರ್ತಾಯಿತ್ತು. ಅಲ್ಲಿ ಬಂದಮೇಲೆ ಮತ್ತೆ ಸಂಜೆ 6 ಗಂಟೆ ಟ್ರೈನು. ಅಲ್ಲಿವ್ರಿಗೆ ಆಡಿಷನ್ಸ್ ಬಂದಾಗ ಅಲ್ಲಿ ಸುತ್ತಾಡೋಕ್ಕೋ ಬಸ್ಸಲ್ಲಿ ಹೋಗೋ ಒಂದು ಪಾಸ್ ತೊಗೊಂಡ್ಬಿಡ್ತಾಯಿದ್ದೆ, 60 ರೂಪಾಯಿ ಪಾಸು ಪ್ರತಿ ಸಲ. ಹಂಗಾದಾಗ ಆವಾಗ ಹೆಂಗಾಗಿತ್ತಂದರೆ ಅವಾಗ ಇನ್ನೂ ಸಣ್ಣಕ್ಕಿದ್ದೆ, ಆ ಒಂದು ಮೆಚುರಿಟಿ ಫೇಸಲ್ಲಿ ಇರಲಿಲ್ಲ ಆವಾಗ. ಆದರೆ ನನಗೆ ಹೀರೋ ರೋಲೇ ಬೇಕು ಅನ್ನೋ ಒಂದು ಸ್ವಲ್ಪ ಜಂಬ ನನಗೆ ಆವಾಗ. ಸೊ ಹಾಗಿದ್ದಾಗ ಹೆಂಗೆ ಅನಿಸ್ತು ಅಂದರೆ ನೀವು ಅಲ್ಲಿಂದ ಬರ್ತೀಯ. ಸೊ ಇಲ್ಲಿ ಬಂದಾಗ ಆಡಿಷನ್ಸಲ್ಲಿ ನಾವು ಹೆಂಗೆ ನೋಡ್ತೀವಿ, ಹುಡುಗರು ಒಂದು ಸ್ವಲ್ಪ ಗ್ಲೋ ಆಗಿರೋರು, ಗ್ಲಾಮರ್ ಆಗಿರೋರು, ಒಳ್ಳೆ ಕಟ್ಮಸ್ದಾಗೆಲ್ಲ ಇರೋರು. ಇಲ್ಲೇ ಅಲ್ವಾ ಆರಾಮಾಗಿ ಬಂದುಬಿಡ್ತಾ, ನಾವು ಅಲ್ಲಿಂದ ಬಂದ ಮುಖ ಎಲ್ಲ ಬಾಡೋಗುತ್ತೆ, ಆಪರ್ಚುನಿಟಿ ಸಿಗೋಲ್ಲ, ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋಣ, ಅವಾಗ ಹುಡ್ಕೋಣ ಅನ್ನೋ ಮೈಂಡ್ಸೆಟ್ಟು. ಸೊ ಮೀಡಿಯಾ ಕೈ ಬೀಸಿ ಕರೆಯುತ್ತೆ. ಸೊ ನನ್ನ ಸಿಸ್ಟರ್ ಇರ್ತಾರೆ, ಆಲ್ರೆಡಿ ಮೀಡಿಯಾದಲ್ಲಿ ಇರ್ತಾರೆ, ಜರ್ನಲಿಸ್ಟು. ಸೊ PCL ವರ್ಕ್ ಮಾಡ್ತಾಯಿದ್ರು. ಸೊ ಅವ್ರ ಮೂಲಕ ಮೀಡಿಯಾಗೆ ಎಂಟ್ರಿ ಆಗುತ್ತೆ. ಮೀಡಿಯಾ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಆದರೂ ಬಿದ್ದ ಮೇಲೆ ನಾವು ಸಮುದ್ರದಲ್ಲಿ ಬಿದ್ದ ಮೇಲೆ ಈಜಾಡೋದು ಕಲೀಲೇಬೇಕು. ಸೊ ನನಗೆ ಕೆಲಸ ಅಂತ ಕೊಟ್ಟ ಮೇಲೆ ತುಂಬ ಜವಾಬ್ದಾರಿಯಾಗಿ ಮಾಡಬೇಕು ಅಂತ ಪ್ರತಿ ಹಂತದಲ್ಲೂ ಕಲಿತಾ ಹೋದೆ. ಹೆಂಗೆ ಮಾಡಿದ್ರೆ ವರ್ಕ್ ಆಗುತ್ತೆ. ಓಕೆ, ನಾನು ಈಗ ಆ್ಯಂಕರ್ ಅಂತ ಬಂದಾಗ ನೀವು ದೊಡ್ಡ ಜವಾಬ್ದಾರಿ. ಸೊ ಎಷ್ಟೋ ಜನ ನೋಡ್ತಾ ಇರ್ತಾರೆ ನಿಮ್ಮನ್ನು, ಆ ಸ್ಕಿಲ್ಸ್ಗಳನ್ನ ಪ್ರತಿ ಸಲನೂ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಬಂದೆ, ಚೆನ್ನಾಗಿ ಕಲಿತೆ. ಸೊ ಅದಾದಮೇಲೆ ಪ್ರತಿ ಸಲನೂ ರಿಸ್ಕ್ ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಾನು ಏನಾದರೂ ಲೈಫಲ್ಲಿ ಮಾಡ್ತೀನಿ ಅಂದರೆ ರಿಸ್ಕ್ ತೊಗೊಳ್ಳೇಬೇಕಾಗತ್ತೆ. 2022 ಒಂದು ದೊಡ್ಡ ಚಾನಲಿಂದ ಆಫರ್ ಬರುತ್ತೆ, ಬ್ರ್ಯಾಂಡೆಡ್ ಚಾನಲ್, ಆನ್ ಟೈಮ್ ಸ್ಯಾಲ್ರಿ. ಆವತ್ತಿಗೆ ನಾನು ಆಲ್ರೆಡಿ ಡಿಜಿಟಲಿಗೆ ಬಂದಿದ್ದೆ. 20 ಡಿಜಿಟಲಲ್ಲಿದ್ದೆ. 22ನಲ್ಲಿ ಒಂದು ಆಫರ್ ಬಂದಾಗ ನನಗೆ ಮತ್ತೆ ಅನಿಸಿದ್ದು ಏನು ಅಂತಂದರೆ, ಮತ್ತೆ ಇಲ್ಲೇ ಸುತ್ತಾಡ್ತೀನ, ಮತ್ತೆ ಬೌಂಡ್ರಿ ಹಾಕ್ಕೊಂಬಿಡ್ತೀನ ಅಂತ ಅನಿಸಿ ಸ್ವಲ್ಪ ದಿನಲ್ಲಿ ಕೆಲಸ ಮಾಡಿದೆ. ಮತ್ತು ಅವ್ರಿಗೆ ಹೇಳಿನ, ಇಲ್ಲ ನನಗೇನೋ ಹಾಗಿದೆ, ನಾನೇನೋ ಮಾಡಬೇಕು ಅಂತಂದರೆ. ಅಲ್ಲಿಂದ ಬಂದಾಗಲೂ ತುಂಬ ರಿಸ್ಕ್ ಅನ್ನಿಸ್ತಾ ಇತ್ತು, ತುಂಬ ಕನ್ಫ್ಯೂಷನ್ ಇತ್ತು ನನಗೆ. ಹೆಂಗೆ ಏನು ಆನ್ ಟೈಮ್ ಸ್ಯಾಲ್ರಿ ಇದನ್ನೆಲ್ಲ ಬಿಟ್ಟು ಹೆಂಗೆ ಹೋಗಲಿ, ನಾಳೆ ದಿನ ಮತ್ತೇನು ವರ್ಕ್ ಆಗಲಿಲ್ಲ ಅಂತ ಅನ್ನಿಸ್ದಾಗಲೂ, ಇಲ್ಲ ಈ ವಯಸ್ಸಲ್ಲಿ ತೊಗೋಬೇಕಲ್ವ ರಿಸ್ಕು, ಇವಾಗ ತೊಗೊಂಡ್ರೆ ಏನೋ ಒಂದು ಆಗುತ್ತೆ ಅಂತ ಅಂದ್ಕೊಂಡು ಪ್ರತಿ ಸಲನೂ ರಿಸ್ಕ್ ತೊಗೊಂಡೇ ಬಂದಿದ್ದು. ಇದು ಮಾಡಬೇಕಾದ್ರೂ ಮ್ಯಾನೇಜ್ ಮಾಡಬೇಕಾಗಿತ್ತು. ಒಂದು ಕಡೆ ಆ ಕೆಲಸನೂ ಮಾಡಬೇಕು, ಯಾಕಂದ್ರೆ ನಮ್ಮ ಮೇಲೆ ಜವಾಬ್ದಾರಿ ಇಟ್ಟು ಮಾಡಿದಾಗ ಮಾಡಲೇಬೇಕಾಗತ್ತೆ, ಇದನ್ನೂ ಮಾಡಬೇಕಾಗತ್ತೆ. ಒಂದು ರಿಸ್ಕ್ ಇತ್ತು, ಒಂದು ಮ್ಯಾನೇಜ್ ಇತ್ತು. ವಯಸ್ಸಲ್ಲಿದ್ದ ರಿಸ್ಕ್ ತೊಗೊಳ್ಳೇಬೇಕು ಅನಿಸುತ್ತೆ. ಯಶವಂತ್, ಎಷ್ಟು ಕಾಕತಾಳೀಯ ನೋಡಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಚೆಲ್ಲಾಟ ರಿಲೀಸ್ ಆಗಿ ನೆನ್ನೆಗೆ 20 ವರ್ಷ ಕಳೆದಿದೆ. ಗಣೇಶ್ ಅವರಾಗಿರ್ಬೋದು, ದುನಿಯಾ ವಿಜಯ್ ಅವರಾಗಿರ್ಬೋದು, ಟಿ ವಿಯಲ್ಲಿ ಕೆಲಸ ಮಾಡಿದವರು ಬೆಳ್ಳಿ ಪರದೆಗೆ ಬರೋವಾಗ ಒಂದಷ್ಟು ಟೀಕೆಗಳು ಬಂದಿರುತ್ತೆ, ಏನು ಮಾಡಿಬಿಡ್ತಾನೆ ಇವನು ಬಂದ್ಬಿಟ್ಟು ಅಂತ. ಆದರೆ ಅದನ್ನು ರಾಂಗ್ ಅಂತ ಪ್ರೂವ್ ಮಾಡಿ ಇವತ್ತು ಎಸ್ಟಾಬ್ಲಿಷ್ಡ್ ಸ್ಟಾರ್ಗಳಾಗಿ ಮೆರೆದವರು ಅವರೆಲ್ಲ. ನಿಮಗೆ ಈ ಸಾಂಗ್ ರಿಲೀಸ್ ಆಗೋವಾಗ ನಮ್ಮ ರಿಪೋರ್ಟರ್ಗಳಾಗಿರ್ಬೋದು, ಸಿನಿಮಾ ಇಂಡಸ್ಟ್ರಿಯವರಾಗಿರ್ಬೋದು, ಯಾವ ಥರ ಒಪಿನಿಯನ್ ಕೊಟ್ಟರು ನಿಮಗೆ ಹಾನೆಸ್ಟಾಗಿ? ಫಸ್ಟು ನಾನು ಪೋಸ್ಟ್ಗಳನ್ನ ಲಾಂಚ್ ಮಾಡಿದಾಗ ಪೋಸ್ಟ್ನ ಬಿಟ್ಟಾಗ ಎಲ್ಲರೂ ಸರ್ಪ್ರೈಸ್ ಆದರು. ಆ್ಯಂಡ್ ಎಲ್ರಿಗೂ ಗೊತ್ತಿರಲ್ಲ ಯಶವಂತ್ ಡ್ಯಾನ್ಸ್ ಮಾಡ್ತಾನೆ, ಯಶವಂತ್ ಪರ್ಫಾರ್ಮೆನ್ಸ್ ಮಾಡ್ತಾನೆ, ಯಶವಂತ್ ಈ ಥರ ಕನಸಿದೆ ಅಂತ ಎಲ್ರಿಗೂ ಗೊತ್ತಿರಲ್ಲ. ನನ್ನ ಸರ್ಕಲ್ ಎಲ್ಲೋ ಒಂದು ಕಡೆ ಮಾತಾಡಿದಾಗ ಮಾತ್ರ ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತೆ. ಪ್ರತಿ ಸಲ ಅನ್ನೋರು ಚೆನ್ನಾಗಿದೆಯಾ, ಯಾಕೆ ಹಿಂಗೆ, ಬೇರೆ ಏನಾದರೂ ಮಾಡ್ಬೋದಾ, ಟ್ರೈ ಮಾಡೋರು ಹೇಳ್ತಾ ಇದ್ರು ಅಷ್ಟೇ. ಬಟ್ ಕೆಲವ್ರಿಗೆ ಎಲ್ಲೋ ಅನ್ನಿಸ್ತಾ ಇದೆ ಅಂತಂದರೆ ಓಕೆ, ನಾನು ಹೋಗ್ತಾ ಇರೋ ದಾರಿ ಸರಿ ಇದೆ ಅಂತಲೇ ಅನ್ನಿಸ್ತಾ ಇತ್ತು. ಸೊ ಮಾಡಿದಾಗ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ಆ ಒಂದು ಸಾಂಗ್ ಏನೋ ಒಂದು ಜಯಮಾಲಾ ಮೇಡಮ್ ಒಟ್ಟಿಗೆ ಏನು ಅದು ಮಾಡಿದೆ, ಅದೊಂದು ಓಕೆ, ಜಯಮಾಲಾ ಮೇಡಮ್ ಒಟ್ಟಿಗೆ ಒಂದು ಪೋಸ್ಟರ್ ಲಾಂಚ್ ಮಾಡಿದಾಗ ಸೊ ನೀವು ಸಪೋರ್ಟ್ ಮಾಡಿದ್ರಿ. ಫಸ್ಟ್ ಟೈಮ್ ಒಂದು ನ್ಯೂಸ್ ಚಾನಲಲ್ಲಿ ನನ್ನ ಬಗ್ಗೆ ಒಂದು ಸೆಗ್ಮೆಂಟ್ ಹೋಯಿತು ಅಂತಂದರೆ ಬಿಕಾಸ್ ಆಫ್ ಯು, ನೀವು ಸಪೋರ್ಟ್ ಮಾಡಿದ್ರಿ. ಸೊ ಹಾಗಿದ್ದಾಗ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಸಿಗ್ತಾ ಹೋಯಿತು. ಯಾಕಂತಂದರೆ ಯಂಗ್ಸ್ಟರ್ಸ್ಗಳು ಜಾಸ್ತಿ ಇದ್ದಾರೆ ನಮ್ಮ ಜರ್ನಲಿಸಮ್ ಫೀಲ್ಡಲ್ಲಿ. ಸೊ ನಮ್ಗೆ ಗೊತ್ತಿರೋ ಹುಡುಗ, ನಮ್ಮ ಜೊತೆಲಿ ಇರುವಂಥ ಹುಡುಗ ಏನೋ ಮಾಡೋಕ್ಕೆ ಹೊರಟಿದ್ದಾನೆ ಅಂತಂದಾಗ ಸೊ ಸಪೋರ್ಟ್ ಹೆಂಗೆ ಸಿಕ್ತು ಅಂತ ನನಗೆ ಇವತ್ತು ಗೊತ್ತಾಯಿತು. ಪ್ರತಿಯೊಬ್ಬರು ಕೂಡ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಪರ್ಸ್ನಲಾಗಿ ನನಗೆ ಅವ್ರ ನಂಬರ್ ಸೇವ್ ಇಲ್ಲ ಅಂತಂದರೂ ಪರ್ಸ್ನಲಾಗಿ ಮೆಸೇಜ್ ಮಾಡಿಬಿಟ್ಟು ಆಲ್ ದ ಬೆಸ್ಟ್ ಬ್ರೋ, ಒಳ್ಳೇದಾಗಲಿ ಅಂತ ಹೇಳಿದಾಗ ಓಕೆ ನಮ್ಮವ್ರು ಬೆಳೀತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ನೀನು ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ಯಾ ಅಂತಂದರೆ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಹೇಳಿದ್ನಲ್ಲ, ನೇಚರ್ ಸಪೋರ್ಟ್ ಮಾಡುತ್ತೆ. ಹೆಂಗೆ ಅಂತಂದರೆ ಈ ಥರ ವ್ಯಕ್ತಿಗಳನ್ನ ನಮ್ಮ ಸುತ್ತಲೂ ಕಳಿಸಿ ನಿಮಗೆ ಸಪೋರ್ಟ್ ಕೊಡುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಸಾಂಗ್ ಬಗ್ಗೆ ಮಾತಾಡಲೇಬೇಕು. ಟಾಪ್ ನೋಟ್ ಸುಂದರಿ, ಟಾಪ್ ಅನ್ನೋ ವರ್ಡ್ ಇದೆ, ಸುಂದರಿ ಅನ್ನೋ ವರ್ಡ್ ಇದೆ. ನೀವು ಯಾವುದ್ರ ಬೆನ್ನ ಹಿಂದೆ ಹೋಗ್ತೀರಾ? ಸದ್ಯಕ್ಕೆ ಸಾಂಗ್ ಬೆನ್ನ ಹಿಂದೆ ಹೋಗ್ತೀನಿ. ಸುಂದರಿ ಹಿಂದೆ ಯಾವತ್ತೂ ಹೋಗಿಲ್ಲ ತಾನೆ? ಸುಂದರಿ ಹಿಂದೆನೇ ಹೋಗಿದ್ರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟು, ಫೇಲ್ಯೂರು, ಅದು ಇದು ಎಲ್ಲ ಆಗ್ಬಿಟ್ಟು ಇದನ್ನೆಲ್ಲ ಫೋಕಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಹೇಳಿದ್ರಲ್ಲ ನಮ್ಮ ಗುರುಗಳು, ಹಾಗೆಲ್ಲ ಹೋದರೆ ನೀನು ಫೋಕಸ್ ಮಾಡೋಕ್ಕಾಗಲ್ಲ ಅಂತ. ಸೊ ನನಗೂ ಫೋಕಸ್ ಬೇರೆಯೇ ಇತ್ತು. ಸೊ ಫೋಕಸ್ ಚೆನ್ನಾಗಿತ್ತು, ಸಕ್ಸಸ್ ಆಯಿತು ಅಂತ ಅಂದರೆ ಸುಂದರಿ ಹಿಂದೆ ಬರ್ತಾರೆ ಅಂತ.
ಕೊನೆಯದಾಗಿ ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೆ ನಮಗೆ ಅಂದಾಜು ಮಾಡೋದಕ್ಕಾಗೋದಿಲ್ಲ, ಗೆದ್ದ ಮೇಲೇ ಅದ್ರ ರಿಸಲ್ಟು ಜಗತ್ತಿಗೆ ಗೊತ್ತಾಗೋದು. ಡೈರೆಕ್ಟ್ರು ಕೂಡ ಒಂದು ಮಾತು ಹೇಳಿದ್ರು ಮಾತಾಡ್ತಾ ನಾನು ಯಶ್ವಂತ್ಗೊಂದು ಸಿನಿಮಾ ಪ್ಲ್ಯಾನ್ ಮಾಡ್ತೀನಿ ಅಂತ. ಆ ಡೈರೆಕ್ಟ್ರ್ ಬಾಯಲ್ಲಿ ಹೀರೋ ಅನ್ನೋ ಪದ ತುಂಬ ರಿಪಿಟೇಟಿವ್ ಆಗಿ ಬಂತು. ಅದನ್ನು ಗಳಿಸೋದು ಕೂಡ ತುಂಬ ಕಷ್ಟ. ಅಂದರೆ ಬೈ ಹಾರ್ಟಿಂದ ಬೈ ಮನಸ್ಸಿಂದ ಅವರು ಹೀರೋ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿ ಯಾವುದೋ ಒಂದು ಕ್ವಾಲಿಟೀಸ್ನ ಅವ್ರು ನೋಡಿರಬಹುದು. ಮುಂದೆ ಹೀರೋ ಆಗ್ತೀರಾ? ಗೊತ್ತಿಲ್ಲ. ಅದು ಹಾಗೆ ಅಂದ್ಕೊಂಡೆ. ಫಸ್ಟ್ ಹೇಳಿದ್ನಲ್ಲ, ಒಂದು ಮೆಚುರಿಟಿ ಇಲ್ದಿರೋ ಟೈಮಲ್ಲೇ ಆದರೆ ಹೀರೋ ಅಂದ್ಕೊಂಡೇ ಬಂದಿದ್ದವರು. ಮೆಚುರಿಟಿ ಬರ್ತಿದ್ದಂಗೆ ಆ ಹೀರೋ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ತುಂಬ ಕಷ್ಟ ಇದೆ. ಆ ಹಾದಿ ತುಂಬ ಟಫ್ ಇದೆ, ಹೋಗೋದು ಕಷ್ಟ ಇಲ್ಲ ಅಂತ. ಸೊ ಪ್ರತಿ ಸಲನೂ ಏನೋ ಒಂದು ಮಾಡಬೇಕು ಅಂತ ಹೊರಟಾಗ ಒಂದು ಟೀಮ್ ಸಪೋರ್ಟ್ ಮಾಡುತ್ತೆ. ಸೊ ಅಲ್ಲಿ ಹೋಗಬೇಕು ಅಂತಂದರೆ ಏನು ಮಾಡಬೇಕು, ದಿಸ್ ಇಸ್ ಮೈ ಫಸ್ಟ್ ಸ್ಟೆಪ್. ಗೊತ್ತಿಲ್ಲ ಮುಂದೆ ಎಲ್ಲ ಹೆಂಗೆ ಆಗುತ್ತೆ ಏನು ಅಂತ. ನಂದು ಅಂತ ಒಂದು ಟೀಮ್ ಕಟ್ಕೋಬೇಕಾಗಿತ್ತು, ಕಟ್ಕೊಂಡಿದ್ದೀನಿ. ಮ್ಯೂಸಿಕ್ಸ್ ಅಂತ ಒಂದು ಶುರು ಮಾಡಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಕೆಲಸ ಮಾಡೋಣ ಅಂತ ಇದೆ. ಸೊ ನನ್ನ ಟೀಮ್ ಅಂತ ಒಂದು ಬಂದಾಗ ನನಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟ್ ಮಾಡೋಣಪ್ಪ. ಹೆಂಗೆ ಮಾಡುತ್ತೆ, ಟೀಮ್ ಇದೆ ನನ್ನ ಜೊತೆ. ಸೊ ಕಂಪ್ಲೀಟ್ ಒಂದು ಟೀಮ್ ಇತ್ತು ಅಂತಂದರೆ ಒಂದಷ್ಟು ಒಳ್ಳೆ ಐಡಿಯಾಸ್, ಪ್ರತಿಯೊಬ್ಬರಲ್ಲೂ ಒಂದಷ್ಟು ಒಳ್ಳೆ ಐಡಿಯಾ ಇದೆ. ಗೊತ್ತಿಲ್ಲ ಮುಂದಿನ ದಿನಗಳು ಹೆಂಗಾಗುತ್ತೆ ಅಂತ. ರೀಚ್ ಚೆನ್ನಾಗಾಗಲಿ. ಇದು ಒಳ್ಳೆಯದಾಗಲಿ ಯಶ್ವಂತ್. ಒಂದಷ್ಟು ವರ್ಷಗಳ ಪರಿಶ್ರಮ, ಹೋರಾಟ ಇದ್ದೇ ಇದೆ. ಹೀರೋ ಆಗುವಂಥ ಕನಸು ಕೂಡ ಜಾಗೃತವಾಗ್ತಾ ಇದೆ. ಸಾಂಗ್ ಹೆಸರು ಹೇಳ್ದಂಗೆ ಟಾಪಲ್ಲೇ ಇರಿ, ಟಾಪಲ್ಲಿ ಉಳಿಯೋ ಥರ ಆಗಲಿ ನೀವು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಇವಿಷ್ಟು ನಿರೂಪಕ ಕಮ್ ನಟ ಯಶ್ವಂತ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.